2025 ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಉಳಿಸ್ಕೊಳ್ತಾ ಅಥವಾ ಮತದಾರರು ಮಾರಾಟವಾದಂಥ ವರ್ಷ ಆಗಿತ್ತ. ಮತಗಳ್ಳತನ, ಮತದಾರರ ಪಟ್ಟಿಯಿಂದ ಹೆಸರುಗಳನ್ನು ಅಳಿಸೋದು ಇವೆಲ್ಲಾನು ನಡೆದಾಗ ಚುನಾವಣೆ ನಿಜವಾಗಿಯೂ ಜನರದಾಗ ಉಳಿತಾ? ದೆಹಲಿಯ ಗಾಳಿ ವಿಷಮಯ ಆಗಿ ಜನರು ಅನಾರೋಗ್ಯಕ್ಕೆ ತುತ್ತಾದಾಗಲೂ ಸರ್ಕಾರ ಯಾಕೆ ಮೌನವಾಗಿತ್ತು? ಈ ವರ್ಷ ಜನರ ಧ್ವನಿಯನ್ನ ಹತ್ತಿಕ್ಕಲಾಯ್ತಾ ಅಥವಾ ಅವರು ಮೌನವಾಗಿರೋ ಹಾಗೆ ಕಲಿಸಲಾಯ್ತಾ? ಮಾಧ್ಯಮಗಳು ಸರ್ಕಾರವನ್ನ ಪ್ರಶ್ನೆ ಮಾಡೋದನ್ನ ಬಿಟ್ಟು ಸರ್ಕಾರದ್ದೇ ತುತ್ತೂರಿ ಬಾರಿಸೋದಕ್ಕೆ ಶುರು ಮಾಡಿದ್ ಯಾವಾಗ? ಇದೆಲ್ಲವೂ ಈಗ ಸಾಮಾನ್ಯವಾಗಿದ್ರೆ 2026ಕ್ಕೆ ಏನು ಉಳಿಯುತ್ತೆ? 2025ರಲ್ಲಿ ಭಾರತದ ಪ್ರಜಾಪ್ರಭುತ್ವಕ್ಕೆ ಏನೆಲ್ಲ ನಡೆದಿದೆ ಅನ್ನೋದ್ರ ಬಗ್ಗೆ ಎದ್ದಿರುವಂತಹ ಪ್ರಶ್ನೆಗಳಿವು. ಈ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಈಗಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ. ಇಂತಹ ಪ್ರಶ್ನೆಗಳನ್ನ ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿಯನ್ನ ಕೊಡ್ತಾರೆ. ಈ ವಿಡಿಯೋವನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಸತ್ಯವನ್ನ ಎಲ್ಲರಿಗೂ ತಲುಪಿಸಿ. ಈಗ ನಾವು ವಿಷಯಕ್ಕೆ ಬರೋಣ. 2025 ಮುಗಿತಾ ಇದೆ. 3ನೇ ಅವಧಿಗೆ ಅಧಿಕಾರ ಹಿಡಿದು ಮುಂದುವರೆದಿರುವಂತಹ ಮೋದಿ ಸರ್ಕಾರ ಈ ದೇಶದ ಜನರಿಗೆ ಏನ್ ಕೊಟ್ಟಿದೆ ಅಂತ ಕೇಳೋದು ಬೇಡ. ಈಗ ಚಿನ್ನ ತುಟ್ಟಿ ಆಗ್ತಾನೆ ಇದೆ, ಡಾಲರ್ ಎದುರಲ್ಲಿ ರೂಪಾಯಿ ಬೀಳ್ತಾನೆ ಇದೆ, ಮಧ್ಯಮ ವರ್ಗದವರು ಬಡವರ ಹಾಗೇನೆ ಬದುಕುಳಿತಾ ಇದ್ದಾರೆ, ಮತ್ತೆ ತಪ್ಪದೇ ತೆರಿಗೆಯನ್ನ ಪಾವತಿಸ್ತಾನೆ ಇದ್ದಾರೆ. ಸರ್ಕಾರ ತನ್ನ ಸಾಧನೆ ಅಂತ ಏನಾದ್ರೂ ತೋರಿಸುತ್ತಾ? ಇಲ್ಲ. ಅದು ನೆಹರು ಅವರನ್ನ ದೂಷಿಸೋದಿಕ್ ನಿಲ್ಲುತ್ತೆ, ಮತ್ತೆ ತನ್ನನ್ನ ಪ್ರಶ್ನೆ ಮಾಡುವವರ ಗಮನವನ್ನ ಬೇರೆಲ್ಲೋ ಹೋಗುವಂತೆ ಮಾಡುತ್ತೆ. 2025ರಲ್ಲೂ ಕೂಡ ಅದೇ ಚಾಳಿ ಮುಂದುವರೆದಿತ್ತು. ಈಗ ವರ್ಷ ಮುಗಿಯುವಾಗ್ಲೂ ಕೂಡ ಅದೇ ನಡೆದಿದೆ. ಹೊಸ ವರ್ಷಕ್ಕೂ ಕೂಡ ಅದೇ ಇರುತ್ತೆ. ಕೇಂದ್ರದಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಎಲ್ಲೆಲ್ಲೂ ಬಿಜೆಪಿಯದ್ದೇ ಸರ್ಕಾರಗಳಿವೆ. ಮತ್ತೆ ಆ ಸರ್ಕಾರಗಳ ಸ್ಥಿತಿ ಏನು? ಮಡಿಲ ಮೀಡಿಯಾಗಳಿಗೆ ಎಲ್ಲಾನು ಗೊತ್ತಿದ್ರು ಕೂಡ ಏನೂ ಗೊತ್ತಿಲ್ಲದಾಗೆ ನಾಟಕ ಆಡ್ತಾ ಇವೆ. ಸರ್ಕಾರಗಳು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ರೆ ರಸ್ತೆಗಳು ಮತ್ತೆ ರೈಲ್ವೆಗಳ ಕುರಿತು ವಿಡಿಯೋ ಮಾಡೋದಿಕ್ಕೆ ಕರ್ಲಿ ಮೇಡಮ್ಗೆ ಪ್ರಸಾರ ಭಾರತಿ ಕೋಟ್ಯಾಂತರ ರೂಪಾಯಿಯನ್ನ ಸುರಿಬೇಕಾಗಿತ್ತ? ಮಡಿಲ ಮೀಡಿಯಾಕ್ಕೆ 100 ಕೋಟಿ ಮೌಲ್ಯದ ಜಾಹೀರಾತು ನೀಡಬೇಕಾಗಿತ್ತ? ಅವು 2014ರಿಂದನೂ ಜಾಹೀರಾತನ್ನ ಪಡಿತಾ ಇವೆ. ಮತ್ತೆ ಹಾಗಾಗಿ ರಸ್ತೆಗಳು ರೈಲ್ವೆಗಳಲ್ಲಿ ಕ್ರಾಂತಿ ಇದೆ ಅಂತ ತುತ್ತೂರಿ ಬಾರಿಸುತ್ತವೆ. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೆದಿದ್ದಕ್ಕೆ ಪ್ರತಿಯಾಗಿ ಭಾರತವೂ ಕೂಡ ದಾಳಿ ಮಾಡಿತು. ಆದ್ರೆ ಫಲಿತಾಂಶ ಪ್ರಶ್ನೆಗಳು ಹುಟ್ಕೊಂಡ್ವು. ಭಾರತೀಯ ವಿಮಾನಗಳನ್ನ ಹೊಡೆದುರುಳಿಸಲಾಗಿದೆ ಅಂತ ಹೇಳಲಾಯ್ತು. ಇದ್ರ ಬಗ್ಗೆ ವರದಿಗಳು ಭಾರತದ ಹೊರಗಿನಿಂದ ಬಂದವು. ಸರ್ಕಾರಿ ಮಿಲಿಟರಿ ಅಧಿಕಾರಿಗಳು ಅದ್ರ ಬಗ್ಗೆ ಸುಳಿವನ್ನ ನೀಡಿದ್ರು. ಆದ್ರೆ ಅದರ ನಂತರ ಒತ್ತಡದಲ್ಲಿ ಅವರು ಅದನ್ನ ನಿರಾಕರಿಸಿದ್ರು. ಮಾಜಿ ಸೇನಾ ಮುಖ್ಯಸ್ಥ ವೇದ್ ಪ್ರಕಾಶ್ ಮಲಿಕ್ ಆಪರೇಷನ್ ಸಿಂಧೂರ್ನ ಫಲಿತಾಂಶ ಏನು ಅಂತ ಕೇಳಿದ್ರು. 30ಕ್ಕೂ ಹೆಚ್ಚು ದೇಶಗಳಿಗೆ ಸಂಸದರ ನಿಯೋಗವನ್ನ ಕಳಿಸಲಾಯಿತು. ಆದ್ರೆ ಅದರಿಂದ ಏನಾಯ್ತು ಅನ್ನೋದ್ರ ಬಗ್ಗೆ ಜನರಿಗೆ ಏನಂದ್ರೆ ಏನೂ ಗೊತ್ತಾಗ್ಲಿಲ್ಲ. ತಾನೇ ಕದನ ವಿರಾಮಕ್ಕೆ ಕಾರಣ ಅಂತ ಟ್ರಂಪ್ ಹಲವಾರು ಬಾರಿ ಹೇಳಿದ್ರು ಕೂಡ ಪ್ರಧಾನಿ ಮೋದಿ ಮಾತ್ರ ಒಮ್ಮೆಯೂ ಅದಕ್ಕೆ ಪ್ರತಿಕ್ರಿಯೆಯನ್ನ ನೀಡದೇನೆ ಹೋದ್ರು. ಟ್ರಂಪ್ ಭಾರತದ ಮೇಲೆ ಸುಂಕಗಳನ್ನ ವಿಧಿಸಿದಾಗ್ಲೂ ಕೂಡ ಅದ್ರ ವಿರುದ್ಧ ಪ್ರಧಾನಿ ಮೋದಿ ಅವರು ಯಾವುದೇ ಒಂದು ಹೇಳಿಕೆಯನ್ನ ನೀಡಲಿಲ್ಲ. ಟ್ರಂಪ್ ಎಲ್ಲಿಗೆ ಹೋಗ್ತಾ ಇದ್ರು ಅಲ್ಲಿಗೆ ಹೋಗೋದನ್ನ ಮೋದಿ ಅವರು ತಪ್ಪಿಸಿದ್ರು. 2025ರಲ್ಲಿ ಇಂಡಿಗೋ ನಿತ್ಯಾನು 100 ವಿಮಾನಗಳನ್ನ ರದ್ದು ಮಾಡ್ತಾ ಲಕ್ಷಾಂತರ ಪ್ರಯಾಣಿಕರನ್ನ ಹಿಂದೆ ಕಳಿಸ್ತು. ಅವರು ವಿಮಾನ ನಿಲ್ದಾಣಗಳಲ್ಲಿ ಅಲೆದಾಡ್ತಾ ಅಳ್ತಾ ಇರೋ ಹಾಗೆ ಮಾಡ್ಲಾಯ್ತು. ಇಂಡಿಗೋ ಕ್ಷಮೆ ಕೇಳಿ ಪತ್ರಿಕೆಯಲ್ಲಿ ಒಂದು ಜಾಹೀರಾತನ್ನ ಹಾಕ್ತು. 2025ರಲ್ಲಿ ಭಾರತದಲ್ಲಿ ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆ ಆದ್ರೂ ಉಳಿಯೋ ಹಾಗಾಯ್ತಾ? ಇಲ್ಲ. ಅದು ಕೂಡ ಮುರಿದು ಬಿತ್ತು ಅನ್ನುವಂಥ ಒಂದು ಸಂಕಟವನ್ನ ಜನರು ಮರೆಯೋದಿಕ್ ಸಾಧ್ಯನೇ ಇಲ್ಲ. ಚುನಾವಣಾ ಆಯೋಗ ಈ ದೇಶದ ಪ್ರಜಾಪ್ರಭುತ್ವವನ್ನ ಅಣಕಿಸುವಂತ ರೀತಿಯ ಆಟದ ಹಿಸ್ಸೆದಾರನಾಯ್ತು. ಮುಖ್ಯ ಚುನಾವಣಾ ಆಯುಕ್ತರು ಅತ್ಯಂತ ಕೆಟ್ಟ ಕವಿತೆಗಳ ಮೂಲಕ ತಮ್ಮ ಅಸಾಧಾರಣ ಕಾವ್ಯ ಪ್ರತಿಭೆಯನ್ನ ಪ್ರದರ್ಶಿಸಿ ಪ್ರಜಾಪ್ರಭುತ್ವವನ್ನ ಮರೆತು ಬಿಟ್ರು. ಅವರ ಕಾವ್ಯ ಕೇಳಿ ದೇಶನೇ ಹಿಂಸೆಯನ್ನ ಅನುಭವಿಸಿದ್ದು ಅವ್ರಿಗೆ ಗೊತ್ತಾಗ್ಲೇ ಇಲ್ಲ. ಅವರು ಕಠಿಣ ಪ್ರಶ್ನೆಗಳಿಗೆಲ್ಲ ಅನರ್ಥಕಾರಿ ಶಾಯರಿಯನ್ನ ಓದಿ ಉತ್ತರಕ್ಕೆ ಕಾದಿದ್ದವರು ಬಾಯಾರೋ ಹಾಗೆ ಮಾಡಿಬಿಟ್ರು. ಈ ದೇಶದಲ್ಲಿ ಅನೇಕ ಮಹಾನ್ ಕವಿಗಳಾಗಿ ಹೋಗಿದ್ದಾರೆ. ಆದ್ರೆ ಚುನಾವಣಾ ಆಯೋಗದ ಕುರ್ಚಿಯಲ್ಲಿ ಕೂತ್ಕೊಂಡು 3ನೇ ದರ್ಜೆಯ ಕಾವ್ಯ ಹೇಳುವಂತ ಅವರು ಯಾರನ್ನ ಅವಮಾನಿಸ್ತಾ ಇದ್ದಾರೆ? रात को मैंने कुछ लिखा अपने हाथ से, वो फिर आपको सुनाता हूँ. अधूरी हसरतों का इल्जाम, अधूरी हसरतों का इल्जाम हर बार हम पर लगाना ठीक नहीं. ये ईवीएम कह रही है, मैं नहीं कह रहा हूँ. अधूरी हसरतों का इल्जाम हर बार हम पे लगाना ठीक नहीं. वफा खुद से नहीं होती, खता ईवीएम की कहते हो. ರಾಹುಲ್ ಗಾಂಧಿ ಆಗಸ್ಟ್ 2025ರಲ್ಲಿ ಮತಗಳ್ಳತನದ ಆರೋಪಗಳನ್ನ ಹೊರಿಸಿದ್ರು. 2025 ಮತಗಳ್ಳತನದ ವರ್ಷ ಅನ್ನೋ ಹಾಗೆ ಕಾಣಿಸ್ತು. ಆದ್ರೆ ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಮತಗಳ್ಳತನದ ವಿಷಯ ಸಂಸತ್ತನ್ನು ಕೂಡ ತಲುಪಿದಾಗ್ಲೂ ಅಲ್ಲೂ ಕೂಡ ಏನೂ ಆಗ್ಲಿಲ್ಲ.
ಇದನ್ನೆಲ್ಲ ನೋಡಿದ್ರೆ ಪ್ರಜಾಪ್ರಭುತ್ವ ಇನ್ನೆಷ್ಟು ಕಾಲ ಅನ್ನುವಂಥ ಆತಂಕ ಆಗದೇ ಇರೋದಿಲ್ಲ ನಮಗೆ. ಇಡೀ ವ್ಯವಸ್ಥೆ ನಾಶ ಆಗಿ ಹೋಗಿದೆ. नहीं आप हंस रहे हो भैया, पूरा सिस्टम उड़ा दिया है, चोरी हो रही है. ಮತಗಳ್ಳತನ ಅತಿರೇಕವನ್ನ ಮುಟ್ಟಿದೆ. ಮತಗಳಿಗೆ ಹೋರಾಡಿದಂಥ ಜಗದೀಪ್ ಛೋಕರ್ ಕೂಡ ನಿಧನರಾಗಿದ್ದಾರೆ. ಭ್ರಷ್ಟ ನ್ಯಾಯಾಧೀಶರನ್ನ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿದಂಥ ಮುಂಬೈ ವಕೀಲ ಇಕ್ಬಾಲ್ ಚಾಗ್ಲಾ ಕೂಡ ನಿಧನರಾಗಿದ್ದಾರೆ. ಮನೆಯೊಳಗೆ ಕೋಟ್ಯಾಂತರ ರೂಪಾಯಿ ಸಿಕ್ಕಿದ್ದಕ್ಕೆ ಸುದ್ದಿಯಾಗಿದ್ದಂಥ ದೆಹಲಿ ನ್ಯಾಯಾಧೀಶರು ಎಲ್ಲಿ ಕಣ್ಮರೆಯಾದ್ರು ಅನ್ನೋದು ಯಾರಿಗೂ ಗೊತ್ತಾಗ್ಲಿಲ್ಲ. ಮೋದಿಗಾಗಿ, ಮೋದಿ ಸರ್ಕಾರಕ್ಕಾಗಿ ರಾಜ್ಯಸಭೆ ಅಧ್ಯಕ್ಷ ಸ್ಥಾನದ ಘನತೆಯನ್ನೇ ಪಣಕ್ಕಿಟ್ಟಿದ್ದಂಥ ಜಗದೀಪ್ ಧನ್ಕರ್ ಕಡೆಗೆ ಅದೇ ಮೋದಿ ಮತ್ತವ್ರ ಮಂಡಳದಿಂದಾನೇ ಕಡೆಗಣನೆಗೆ ತುತ್ತಾಗಿ ಹೊರಟು ಹೋದ್ರು. ವಿರೋಧ ಪಕ್ಷದ ನಾಯಕರು ಜಗದೀಪ್ ಧನ್ಕರ್ ಅವರಿಗೆ ವಿದಾಯ ಹೇಳೋದಿಕ್ಕೆ ಬಯಸಿದ್ರು. ಧನ್ಕರ್ ಅವರು ಯಾಕೆ ರಾಜೀನಾಮೆ ನೀಡಿದ್ದಾರೆ ಅಂತ ಯಾರು ಕೇಳಲಿಲ್ಲ, ಮತ್ತೆ ಯಾರು ಕೂಡ ಅದನ್ನು ಹೇಳಲೂ ಇಲ್ಲ. ಇನ್ನು ಈ ನಡುವೆ ಕ್ರಿಸ್ಮಸ್ ಖುಷಿಗೆ ಕಲ್ಲು ಹಾಕುವವರ ದುಷ್ಟತನವನ್ನ ಕೂಡ ನಾವು ನೋಡಬೇಕಾಯ್ತು. 2025 ಹೀಗಿರುವಾಗ ಇನ್ನು 2026 ಹೇಗಿರಬಹುದು? ಅದು ಬಹುಶಃ ಇನ್ನೂ ಭಯಾನಕ ಆಗಿರುತ್ತೆ. ಈಗಲಾದರೂ ದಕ್ಷಿಣದ ರಾಜ್ಯಗಳ ತಲೆಯಲ್ಲಿ ತೂಗ್ತಾ ಇರುವಂತಹ ಈ ಕ್ಷೇತ್ರ ವಿಂಗಡಣೆ ಎನ್ನುವಂಥ ಕತ್ತಿಯ ಬಗ್ಗೆ ಜನ ಎಚ್ಚೆತ್ತುಕೊಳ್ತಾರಾ? ಜನಸಂಖ್ಯೆ ನಿಯಂತ್ರಿಸಿದ ತಪ್ಪಿಗೆ ನಮ್ಮ ಪ್ರಾತಿನಿಧ್ಯವನ್ನೇ ಕಸಿದುಕೊಳ್ಳುವಂಥ ಹುನ್ನಾರ ನಡೆದಾಗಲೂ ಕೂಡ ಈ ಜನ ಇದೇ ರೀತಿ ಮೌನವಾಗಿರ್ತಾರಾ? ನಾವು ಕಟ್ಟುವಂಥ ತೆರಿಗೆಯಲ್ಲಿ ನಮಗೆ ಸಿಗೋದು ಬಿಡಿಗಾಸು, ಆದರೆ ಉತ್ತರದಲ್ಲಿ ಮತಗಳ್ಳತನ ಮಾಡುವಂಥ ಸರ್ಕಾರಗಳಿಗೆ ನಮ್ಮ ಹಣನೇ ಪೋಷಕಾಂಶ. ಈ ಆರ್ಥಿಕ ಶೋಷಣೆಯ ಬಗ್ಗೆ ಪ್ರಶ್ನೆ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ನೆಲದಲ್ಲಿನೇ ಪರಕೀಯರಾಗಬೇಕಾಗತ್ತೆ. ಈ ವರ್ಷ ಭಾರತದ ಜನರನ್ನ ಜಾಗತಿಕವಾಗಿ ಅಪಹಾಸ್ಯ ಮಾಡಲಾಗಿದೆ, ಆದರೆ ಜನರು ಮೌನವಾಗಿದ್ರು. ಗಾಳಿ ವಿಷಪೂರಿತವಾಗಿತ್ತು, ಆದರೂ ಕೂಡ ಅವರು ಪಟಾಕಿಗಳನ್ನ ಸಿಡಿಸ್ತಾ ಇದ್ರು ಮತ್ತೆ ಸಂಭ್ರಮಿಸ್ತಾ ಇದ್ರು. ಆ ಮೂಲಕ ಅವರು ಸಂಪ್ರದಾಯವನ್ನು ರಕ್ಷಣೆ ಮಾಡ್ತಾ ಇದ್ರು. ಜನರು ಉಸಿರುಗಟ್ಟಿ ಸಾಯುವಂತಾದ್ರೂ ಕೂಡ ತೊಂದರೆ ಇಲ್ಲ, ಆದ್ರೆ ಸಂಪ್ರದಾಯವನ್ನ ತಪ್ಪಿಸ್ಕೂಡುದು ಅನ್ನುವಂಥ ಒಂದು ಮಹಾನ್ ಕಳಕಳಿ ಅವ್ರದ್ದು. ಈ ಸಲ 10,000 ಪಡೆದು ಮತ ಹಾಕಿ ಪಕ್ಷವನ್ನ ಗೆಲ್ಲಿಸುವವರು ಕೂಡ ಕಂಡ್ರು. ಮತ್ತೆ ಆ ಗೆಲುವನ್ನ ಪ್ರಚಂಡ ಗೆಲುವು ಅಂತ ಹೇಳಲಾಯಿತು. ತಮ್ಮ ಮತಗಳನ್ನ ಮಾರಾಟ ಮಾಡಿದಂತಹ ಜನರು ತಾವೇನು ಕಳ್ಕೊಂಡ್ವಿ ಅನ್ನೋದು ಅರ್ಥವಾಗದೇನೆ ಅಮಲಿನಲ್ಲಿದ್ದಾರೆ. 2025 ಹೀಗೆಲ್ಲ ಇರುವಾಗ ಇನ್ನು 2047 ಬಗ್ಗೆ ಮಾತು ಬಹಳ ಜೋರಾಗಿತ್ತು. ವಿಕಸಿತ ವಿಕಸಿತ ಅಂತ ಹೇಳಲಾಯಿತು. ಆದ್ರೆ ವಿಕಸಿತ ಭಾರತದ ಭ್ರಮೆಯನ್ನ ಬಿತ್ತುತ್ತಾ ಇರೋರು ಇತಿಹಾಸವನ್ನ ಕೆದಕೋದ್ರ ಆಚೆಗೆ ಹೋಗಿನೇ ಇಲ್ಲ ಅನ್ನೋದು ಕಳವಳಕಾರಿಯಾಗಿತ್ತು. ದಶಕಕ್ಕೂ ಹೆಚ್ಚು ಸಮಯದಿಂದ ಪ್ರಧಾನಿ ಹುದ್ದೆಯಲ್ಲಿರುವಂತಹ ಮೋದಿ ಅವರು ಒಂದೇ ಒಂದು ಭಾಷಣದಲ್ಲಾದ್ರೂ ನೆಹರು ಅವರ ಹೆಸರನ್ನ ಎಳೆದು ತರೋದನ್ನ ಬಹುಶಃ ಮರ್ತೇ ಇಲ್ಲ ಅವರು. ಯಾಕಂದ್ರೆ ನೆಹರು ಅವರನ್ನ ಟೀಕೆ ಮಾಡೋದು ಅಷ್ಟು ಸಲೀಸಾಗ್ಬಿಟ್ಟಿದೆ ಅವರಿಗೆ. ಅದಕ್ಕಾಗಿನೇ ಮೊನ್ನೆ ಪ್ರಿಯಾಂಕಾ ಗಾಂಧಿ ಅವರು ಮೋದಿ ಅವರಿಗೆ ಒಂದು ಉತ್ತಮ ಸಲಹೆಯನ್ನ ಕೊಟ್ಟಿದ್ದಾರೆ. ನೆಹರು ಅವ್ರ ವಿರುದ್ಧ ನೀವು ಹೊಂದಿರುವಂಥ ಎಲ್ಲಾ ದೂರುಗಳು, ಅವ್ರು ಮಾಡಿದಂಥ ಎಲ್ಲಾ ತಪ್ಪುಗಳು, ನಿಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲಾ ನಿಂದನೆಗಳು, ನೀವು ಅವ್ರ ಮೇಲೆ ಹೇರಬೇಕಾದಂಥ ಎಲ್ಲಾ ಅವಮಾನಗಳ ಪಟ್ಟಿಯನ್ನ ಮಾಡಿ 999 ಅವಮಾನಗಳು, 9,999 ಅವಮಾನಗಳು ಎಷ್ಟೇ ಇದ್ರೂ ಕೂಡ ಅದನ್ನ ಪಟ್ಟಿ ಮಾಡಿ ಅಂತ ಹೇಳಿದ್ರು. ನಂತರ ನಾವು ಅದಕ್ಕೆ ಸಮಯವನ್ನ ನಿಗದಿಪಡಿಸ್ತೀವಿ. ಒಂದೇ ಮಾತ್ರ ಬಗ್ಗೆ 10 ಗಂಟೆಗಳ ಕಾಲ ಚರ್ಚೆ ಮಾಡಿದ ಹಾಗೇನೆ ನಾವು ಸ್ಪೀಕರ್ ಅವರನ್ನ ಕೇಳ್ತೀವಿ, ಸಮಯವನ್ನ ನಿಗದಿಪಡಿಸ್ತೀವಿ. 10 ಗಂಟೆನೋ 20 ಗಂಟೆಗಳು 40 ಗಂಟೆಗಳು ನಿಮ್ಮ ದೂರುಗಳನ್ನು ಪರಿಹರಿಸೋದಕ್ಕೆ ಎಷ್ಟು ಗಂಟೆಗಳು ಬೇಕಾಗತ್ತೆ ಅಷ್ಟು ಸಮಯ ನಾವು ಚರ್ಚೆಯನ್ನ ಮಾಡ್ತೀವಿ. ಒಂದೇ ಸಲಕ್ಕೇನೆ ಎಲ್ಲವೂ ಮುಗಿದು ಹೋಗ್ಲಿ ಅಂತ ಹೇಳಿದ್ರು. ಇಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದಂಥ ಮತ್ತೊಂದು ಮಾತು ಬಹಳ ಮುಖ್ಯವಾಗಿತ್ತು. ಆ ಚರ್ಚೆ ನಂತರ ಆದ್ರೂ ನಿರುದ್ಯೋಗ, ಹಣದುಬ್ಬರ, ಫಲಿತಾಂಶಗಳ ಸಮಸ್ಯೆಗಳು, PMOನಲ್ಲಿ ನಡೀತಾ ಇರುವಂತಹ ಚರ್ಚೆಗಳು, ಬೆಟ್ಟಿಂಗ್ ಅಪ್ಲಿಕೇಶನ್ ಬಗ್ಗೆ ಚರ್ಚೆಗಳು, ಇವೆಲ್ಲವನ್ನು ಕೂಡ ಚರ್ಚೆ ಮಾಡೋಣ ಅಂತ ಹೇಳಿದ್ರು. हमारे प्रधानमंत्री महोदय 12 सालों से इस सदन में है, मैं मात्र 12 महीनों से हूँ. फिर भी छोटी सी सलाह है. उन्होंने अभी हाल ही में चुनाव था, कुछ महीनों पहले उन्होंने एक सूची निकाली थी कि विपक्षी दलों ने और विपक्ष के नेताओं ने कितने अपमान किए हैं इनके, और उसमें शायद 90-99 ऐसे उन्होंने अपमानों की सूची बनाई थी. तो मैं उनको एक छोटी सलाह देना चाहती हूँ कि नेहरू जी से जितनी भी शिकायतें हैं, जितनी भी गलतियां उन्होंने की आपके जहन में, जितनी भी गालियां देनी है, जितना भी अपमान करना है, उसकी भी एक सूची बना लीजिए. नहीं, बात खत्म नहीं है. 999 अपमान, 9,999 अपमान, सूची बना दीजिए. और फिर हम एक समय निर्धारित करते हैं. जैसे हमने 10 घंटे आज वंदे मातरम पर हमने बहस किया है ना, उस तरह से हम अध्यक्ष महोदय जी से पूछेंगे, एक समय निर्धारित करेंगे, 10 घंटे, 20 घंटे, 40 घंटे, जितने घंटों में आपकी ये शिकायत पूरी हो जाए, सदस्य आप शांत हो जाए और हम बहस कर लेंगे. लेकिन इस सदन का कीमती समय
जिसके लिए हमें यहाँ पे जनता ने भेजा है। जैसे हमें जनता की समस्याओं को हल करने के लिए चर्चा करनी चाहिए, इस्तेमाल करना चाहिए, उसको इसी के लिए इस्तेमाल करिए। उसके बाद जैसे अंग्रेजी में कहते हैं ना, जैसे अंग्रेजी में कहते हैं कि once and for all let's close the chapter, क्लोज कर लीजिए। देश सुन लेगा क्या क्या शिकायतें हैं, किसने क्या किया, इंदिरा जी ने क्या किया, राजीव जी ने क्या किया, परिवारवाद क्या होता है, नेहरू जी ने कौन सी गलतियां की, सुना लीजिए, फिर खत्म। उसके बाद बेरोजगारी, महंगाई, महिलाओं की समस्याएं, जो पीएमओ में हो रहा है उसकी बातें, उसकी चर्चा, जो बैटिंग ऐप के बारे में हो रहा है पीएमओ के अंदर, जो एफटी फाइलों में आपके मंत्री महोदय के नाम निकल आए हैं, उसकी चर्चा करेंगे। आप वंदे मातरम में बोले, आप इधर उधर डाइवर्ट मत करो। ಹೌದು, ಇದು ಯಾವುದನ್ನು ಕೂಡ ಚರ್ಚೆ ಮಾಡದೇನೆ ಮಾತಿಗೆ ನೆಹರು ಅವರನ್ನ ಎಳೆತಂದು ಮೋದಿ ಅವರು ತಪ್ಪಿಸ್ಕೊಳ್ತಾರೆ. ಮತ್ತೆ ಜನರು ಕೂಡ ಅವೆಲ್ಲವನ್ನ ಮರೆತು ಬಿಡ್ತಾರೆ. ಅವ್ರು ಪ್ರಶ್ನೆ ಮಾಡೋದನ್ನ ಮರ್ತಿದ್ದಾರೆ, ಅಥವಾ ಪ್ರಶ್ನೆ ಮಾಡದೇ ಇರುವಂತಹ ಒಂದು ಅಸಾಮಾನ್ಯ ಸಭ್ಯತೆಯನ್ನ ಅವ್ರಿಗೆ ಕಲಿಸಲಾಗಿದೆ. ಈಗ ಕೋವಿಡ್ ಕಾಲದಲ್ಲಿ ಊಟದ ತಟ್ಟೆ ಬಾರಿಸಿ, ಚಪ್ಪಾಳೆಯನ್ನ ತಟ್ಟಿ, ಮನೆ ಮುಂದೆ ದೀಪ ಹಚ್ಚಿ ಕೋವಿಡ್ನಿಂದ ಬಚಾವಾದಂತಹ ಈ ಜನರು 2025ರಲ್ಲೂ ಕೂಡ ಈ ಭ್ರಮೆಯಿಂದ ಹೊರಗೆ ಬರಲಿಲ್ಲ. ಮುಂದಾದ್ರೂ ಇದರಿಂದ ಅವ್ರು ಹೊರ ಬರ್ತಾರೆ ಅಂತ ನಿರೀಕ್ಷೆ ಮಾಡೋದು ಕೂಡ ತಪ್ಪಾಗುತ್ತೆ. ಹೊಸ ವರ್ಷ ಅದ್ರ ಪಾಡಿಗೆ ಅದು ಬರುತ್ತೆ, ಬರಲಿ. ವೀಕ್ಷಕರ ಕುರಿತು ನೀವೇನು ಹೇಳ್ತೀರಾ? ನಿಮ್ಗೇನು ಅಭಿಪ್ರಾಯ ಇದೆ? ಅದನ್ನೇ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.